ಡಿಕೆ ಸಂಪುಟದಲ್ಲಿ ಜಮೀರ್ಗೆ ಮಂತ್ರಿಗಿರಿ ಕೊಡಲು ಪಟ್ಟು. ತುಮಕೂರಿನಲ್ಲಿ ಬೀದಿಗಿಳಿದ ಮುಸ್ಲಿಂ ಸಮುದಾಯದ ಮುಖಂಡರು. ನೂತನ ಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಮುಸ್ಲಿಂ ಸಮುದಾಯದಲ್ಲಿ ಆಕ್ರೋಶ ಭುಗಿಲೆದಿದೆ. ಜಮೀರ್ಗೆ ಡಿಕೆ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ತುಮಕೂರಿನಲ್ಲಿ ನೂರಾರು ಮಂದಿ ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ಬೆಂಬಲಿಗರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ತುಮಕೂರು ನಗರದ ಟೌನ್ ಹಾಲ್ ಸರ್ಕಲ್ಗೆ ಜಮಾಯಿಸಿದ ನೂರಾರು ಮಂದಿ ಸಮುದಾಯದ ಮುಖಂಡರು ಕೈಯಲ್ಲಿ ಜಮೀರ್ ಅವರ ಭಾವಚಿತ್ರಗಳನ್ನು ಹಿಡಿದು ಘೋಷಣೆ ಕೂಗಿ ತಮ್ಮ ಬೇಡಿಕೆಗಳನ್ನು ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಂ ಸಮುದಾಯದ ನಾಯಕರಿಗೆ ಸೂಕ್ತ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ರಾಜ್ಯ ರಾಜಕಾರಣದಲ್ಲಿ ಜಮೀರ್ ಅವರು ಮಹತ್ವದ ಪಾತ್ರವನ್ನ ವಹಿಸಿದ್ದು ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಸಮುದಾಯದ ಆಶಯವನ್ನ ಈಡೇರಿಸಬೇಕೆಂದು ಸಮುದಾಯದ ಮುಖಂಡರು ಆಗ್ರಹಿಸಿದ್ದಾರೆ. ಇವತ್ತು ಜಮೀರ್ ಅಹಮದ್ ಅವರಿಗೆ ಕಾಂಗ್ರೆಸ್ ವರಿಷ್ಠರಿಂದ ನ್ಯಾಯ ಸಿಗಲಿ ಅಂತ ಹೇಳಿ ಇವತ್ತು ನಾವೆಲ್ಲರೂ ತುಮಕೂರು ಜಿಲ್ಲೆಯಲ್ಲಿ ಸೇರಿದ್ದೀವಿ. ಇವತ್ತು ಇದರಲ್ಲಿ ಬರೀ ಮುಸಲ್ಮಾನ ಜನಾಂಗ ಅಷ್ಟೆಲ್ಲ ಎಲ್ಲ ಜಾತಿ ಜನಾಂಗದವರು ಸೇರಿ ಒತ್ತಾಯ ಮಾಡೋದಿದೆ ಅಂದರೆ ಇನ್ನೊಂದು ಜನಾಂಗಕ್ಕೆ ಒಂದು ನ್ಯಾಯ, ಮುಸಲ್ಮಾನರ ಜನಾಂಗ ಒಂದು ನ್ಯಾಯ ಆಗೋದು ಬೇಡ. ಯಾಕಂದರೆ ಈ ಹಿಂದೆ ಸುಮಾರು ಈ ಥರ ಕೇಸ್ಗಳು ನಡೆದವೆ. ಇದೇ ದಾವಣಗೆರೆಯ ವರಿಷ್ಠ ಜೊತೆ ಅವ್ರ ಮನೆಯಲ್ಲಿ ಶಾಸಕರು ಇದ್ದಾರೆ, ಮಂತ್ರಿನೂ ಇದ್ದಾರೆ, ಆಮೇಲೆ ಲೋಕಸಭೆ ಸದಸ್ಯರು ಇದ್ದಾರೆ. ಆ ಮನೆಗೆ ಒಂದು ನ್ಯಾಯ, ಇಲ್ಲಿ ಈ ಜನಾಂಗಕ್ಕೆ ಒಂದು ನ್ಯಾಯ ಅನ್ನೋದು ತಪ್ಪಾಗುತ್ತೆ ಅಂತ ಈ ಭಾವನೆ ಸೃಷ್ಟಿ ಆಗಬಾರ್ದು ಇಡೀ ರಾಜ್ಯದಲ್ಲಿ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ವರಿಷ್ಠರಿಗೆ ಒಂದು ಮನವಿ ಮಾಡೋದಂದರೆ ಜಮೀರ್ ಅಹಮದ್ ಅವರಿಗೆ ಒಂದು ಮಂತ್ರಿ ಸ್ಥಾನ, ಕ್ಯಾಬಿನೆಟ್ ಒಂದು ದರ್ಜೆಯ ಮಂತ್ರಿ ಸ್ಥಾನ ಕೊಟ್ಟು ಈ ನ್ಯಾಯವನ್ನು ದೊರಕಿಸಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ಕೇಳ್ಕೊತಾ ಇದ್ವಿ. ಅದ್ರ ಜೊತೆ ಈಗ ಸಾಕಷ್ಟು ನಾನು ವಿವರವಾಗಿ ನಾನು ಹೇಳಿದ್ದೀನಿ. ನಮ್ಮ ಜಿಲ್ಲೆಯಲ್ಲೂ ಸಹ ಈ ಥರ ಆಗಿದೆ. ಆವಾಗ 13ರಲ್ಲಿ ಪರಮೇಶ್ವರ್ ಸಾಹೇಬ್ರಿಗೆ ಸೋಲಿಸಿದ್ದಾರೆ. ಆವಾಗ ಕಾಂಗ್ರೆಸ್ ವರಿಷ್ಠರು ಇದನ್ನು ಒಂದು ಮೆಸೇಜ್ ಕೊಟ್ಟಿದ್ದರು. ಆದ್ರೂ ಗೊತ್ತಾಗಿ ಇಡೀ ರಾಜ್ಯಕ್ಕೆ ಸರ್ಕಾರ ತೊಗೊಂಡ್ಬರಬೇಕು ಅಂತ ಹೇಳಿ ಅವರು ಕಷ್ಟಪಟ್ಟಿದ್ದಾರೆ. ಆವಾಗ ಏನು ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರಲ್ಲ ಸಾಹೇಬ್, ಆವಾಗ ಮುಖ್ಯಮಂತ್ರಿ ಆಗೋದು ಸ್ಥಾನ ಕಳ್ಕೊಂಡಿದ್ದಾರೆ. ಅವ್ರ ಮನಸ್ಸಿಗೆ ಎಷ್ಟು ನೋವಿದೆ ಅಂತ ಹೇಳಿ ಅವ್ರಿಗೆ ಗೊತ್ತು, ನಮಗೆ ಗೊತ್ತು. ಯಾಕಂದರೆ ನಾನು ಅವ್ರ ಶಿಷ್ಯನಾಗಿ ನಾನು ಹೇಳ್ತೀನಿ, ಇವತ್ತು ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗಿ ಖುಷಿ ಪಡ್ತಾ ಇಲ್ಲ. ನಮಗೆ ಗೊತ್ತು ಎಷ್ಟು ದುಃಖ ಇದೆ ಅಂತ ಹೇಳಿ. ಮುಖ್ಯಮಂತ್ರಿ ಆಗಬೇಕಾಗಿದ್ದವರು. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ಮುಂದೆ ಬರೋ ಚುನಾವಣೆಯಲ್ಲಿ ಪರಮೇಶ್ವರ್ ಸಾಹೇಬ್ರಿಗೆ ಅವಕಾಶ ಆಗಲೇಬೇಕು. ಯಾಕಂದರೆ ಆವಾಗ ಆಗಿರೋದು ಅನ್ಯಾಯಕ್ಕೆ ಇದು ನ್ಯಾಯ ಸಿಗಬೇಕು. ಒಂದು ದಲಿತ ಜನಾಂಗಕ್ಕೆ ಒಂದು ನ್ಯಾಯ ಸಿಗಬೇಕು, ಮುಸ್ಲಿಂ ಜನಾಂಗ ನ್ಯಾಯ ಸಿಗಬೇಕಂದ್ರೆ ಜಮೀರ್ ಅಹಮದ್ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಯಾವುದೇ ಕಾರಣಕ್ಕೂ ಇದು ಆಗಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೊಡೆತ ಬೀಳುತ್ತೆ. ಇದು ಎಲ್ಲ ಜನಾಂಗದಲ್ಲೂ ಒಂದು ಪ್ರಶ್ನೆ ಮೂಡಿದೆ. ಒಳ್ಳೆ ಕೆಲಸ ಮಾಡಿ ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಎದ್ದು ಕಾಣ್ತಾರೆ ಅವ್ರನ್ನ ಮಲಸೋದು ಕೆಲಸ ಆಗೋದಲ್ಲ, ಆ ಥರ ಮಾಡೋದು ಬೇಡ, ತುಳಿತಕ್ಕೆ ಸಿಗಾಕ್ಸೋದು ಬೇಡ ಅಂತ ಹೇಳಿ ಇವತ್ತೆಲ್ಲರೂ ನಾವು ಈಗ ನಾನು ಸುಮಾರು ಕೆಲಸ ಮಾಡಿದ್ದೀರಿ ಕಾಂಗ್ರೆಸ್ ಪಕ್ಷದಲ್ಲಿ. ಇವತ್ತು ನಾನು ತುಳಿತಕ್ಕೆ ಸಿಗಾಕೊಂಡಿದ್ದೀನಿ. 3 ವರ್ಷದಿಂದ ನಾವೆಲ್ಲೂ ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ನಮಗೆ ಒಂದು ಆ ಮಾಡಿರೋದು ಕೆಲಸಕ್ಕೆ ನಮಗೆ ಇವತ್ತು ನನಗೂ ನ್ಯಾಯ ಸಿಕ್ಕಿಲ್ಲ. ಈ ಥರ ಜಮೀರ್ ಅಹಮದ್ ಅವರು ಎಷ್ಟು ಕಷ್ಟಪಟ್ಟು ಇಡೀ ರಾಜ್ಯದಲ್ಲಿ ಮಂತ್ರಿ ಸ್ಥಾನ ಅಷ್ಟೇ ಅಲ್ಲ, ಅವರು ಎಲ್ಲ ಜಾತಿ ಜನಾಂಗದವ್ರಿಗೆ ಯಾವ ಥರ ಸಹಾಯ ಮಾಡಬೇಕು, ಏನು ಮಾಡಬೇಕು, ಕಷ್ಟ ಟೈಮಲ್ಲಿ ಹೆಂಗೆ ಸ್ಪಂದಿಸಬೇಕು ಅದೆಲ್ಲ ಮಾಡಿದಾಗ ಇವತ್ತು ಇಡೀ ರಾಜ್ಯದಲ್ಲಿ ಎದ್ದು ಕಾಣ್ತಾ ಇದೆ ಕ್ಲೀನಾಗಿ. ಎಲ್ಲ ಜನಾಂಗದವರು, ಮಠಾಧೀಶರು ಎಲ್ಲ ಸೇರಿ ಇವತ್ತು ಜಮೀರ್ ಅಹಮದ್ ಅವ್ರ ಬಗ್ಗೆ ಒಂದು ಕೂಗು ಎತ್ತಿದ್ದಾರೆ. ಅಂದರೆ ಆ ವ್ಯಕ್ತಿ ಎಷ್ಟು ಒಳ್ಳೆಯ ವ್ಯಕ್ತಿ ಅಂತ ಹೇಳಿ ಇವತ್ತು ಕಾಣ್ತಿದೆ. ಆ ಬರೀ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಅಲ್ಲ, ಕೇರಳಕ್ಕೂ ಸಹ ಸರ್ಕಾರ ತಗೊಂಡ್ಬಂದಿದ್ದಾರೆ. ಇದೇ ಥರ ಇನ್ನು ಬೇರೆ ಬೇರೆ ರಾಜ್ಯಗಳು ಸಹ ಜಮೀರ್ ಅಹಮದ್ ಅವರು ಈ ಥರ ಹೋಗಿ ಸ್ಟಾರ್ ಕ್ಯಾಂಪನ್ ಆಗಿ ಕೆಲಸ ಮಾಡಬಹುದು. ಅಂಥವ್ರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡೋದು ಬೇಡ. ಇದ್ಯಾವುದೋ ಒಂದು ಆಡಿಯೋ ಕ್ಲಿಪ್ಪನ್ನು ಹಿಡ್ಕೊಂಡು ಅದು ಆಡಿಯೋ ಅಂತ ಆಡಿಯೋ ಕ್ಲಿಪ್ ಫೇಕ್ ಅಂತ ಹೇಳ್ತಾ ಇದ್ದಾರೆ. ಆ ಫೇಕನ್ನು ಹಿಡ್ಕೊಂಡು ಈ ಥರ ಒಂದು ಮಾಡೋದು ತಪ್ಪು ಅಂತ ಹೇಳಿ ನಾವು ಎಲ್ಲರೂ ಇವತ್ತು ಒಂದು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹೊರಗಿದ್ದಾರೆ. ಆ ಥರ ಏನಿಲ್ಲ ಇದರಲ್ಲಿ. ಡಿ ಕೆ ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ ಅಂತ ಏನಿಲ್ಲ. ಈಗ ಕೊಟ್ಟಿದ್ದಾರಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಅವ್ರು ನ್ಯಾಯ ಸಿಗ್ತಲ್ಲ ಅವ್ರಿಗೆ. ನಾವು ಕೇಳ್ತಾ ಇದ್ದೇನೆ ಜಮೀರ್ ಅಹಮದ್ ನ್ಯಾಯ ಸಿಗಬೇಕು, ಪರಮೇಶ್ವರ್ ಸಾಹೇಬ್ರಿಗೆ ಮುಂದಿನ ನ್ಯಾಯ ಸಿಗಬೇಕು. ಅವ್ರಿಗೆ ಜಮೀರ್ ಅಹಮದ್ ಸಿದ್ದರಾಮಯ್ಯನವರ ಆಪ್ತರಾಗಿದ್ರು. ಇಲ್ಲಿ ಶಿವಕುಮಾರ್ ಏನಾದ್ರು ಆ ರೀತಿಯಾಗಿ ಕೈ ತಪ್ಪು ಕೆಲಸ ಮಾಡಿ ಆ ಥರ ಏನು ಶಿವಕುಮಾರ್ ಸಾಹೇಬ್ರು ಮಾಡೋದು ಆ ಥರ ಏನಿಲ್ಲ. ಅದರಲ್ಲಿ ಯಾರೋ ಮಧ್ಯದಲ್ಲಿ ಕ್ಲಿಪ್ ತಗೊಂಡು ಬಿಟ್ಬಿಟ್ಟವ್ರಪ್ಪ, ಅಪೋಸಿಷನ್ ಅವರು ಮಾಡಿರಬೇಕು ಕಾಂಗ್ರೆಸ್ಸಲ್ಲಿ ಹೊಡ್ತಾ ಬೀಳಿ ಅಂತ ಹೇಳಿ. ಈಗ ಕೇಂದ್ರದಲ್ಲಿ ಕಾಣ್ತಾ ಇಲ್ವಾ ಯಾವ ಪಕ್ಷಕ್ಕೆ ಹೆಂಗೆ ಹೊಡಿತಾರೆ ಅಂತ ಹೇಳಿ. ಒಳ ಹೊಡೆತಕ್ಕೆ ಏನಾದರೂ ಬಿಜೆಪಿ ಅವರ ಸಂಚು ಮಾಡಿ ಈ ಥರ ಮಾಡಿದ್ದಾರೆ ಅಂತ ಹೇಳಿ ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ಆ ಥರ ಮುಸ್ಲಿಮ್ಸ್ ಎಲ್ಲ ಈಗ ಕಾಂಗ್ರೆಸ್ ಪರವಾಗಿ ನಿಂತಿದ್ರೆ ಎಲ್ಲ ಒಂದು ಕಡೆ ಅನ್ಯಾಯ ಆಗ್ತಿದೆ ಅಂತ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತಲೇ ಕೇಳ್ತಾ ಇದೀವಲ್ಲ. ಯಾವುದೋ ಒಂದು ಸಂಚಿಗೋಸ್ಕರ ಈ ಥರ ಒಂದು ಅನ್ಯಾಯ ಆಗೋದು ಬೇಡ ಜನಾಂಗಕ್ಕೆ. ಇವತ್ತು ಬರೀ ಮುಸ್ಲಿಮ್ಸ್ ಅಷ್ಟೇ ಎಲ್ಲ ಜಾತಿ ಜನಾಂಗದವರು ಕಾಂಗ್ರೆಸ್ ಪಕ್ಷ ಕೈ ಹಿಡಿದು ಸರ್ಕಾರ ತಗೊಂಡ್ಬಂದಿದ್ದಾರೆ. ಅದನ್ನು ನ್ಯಾಯ ಸಿಗಬೇಕಂದ್ರೆ ಜಮೀರ್ ಅಹಮದ್ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟು ನ್ಯಾಯ ಕೊಡಿ. ಅನ್ಯಾಯ ಆಗೋದು ಬೇಡ. ಕೊಟ್ಟೆ ಕೊಡ್ತಾರೆ, ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಯಾಕಂದರೆ ಇಡೀ ರಾಜ್ಯದ ಕೂಗಿದು
ಇದು ಬರೀ ಒಂದು ತುಮಕೂರು ಜಿಲ್ಲೆ ಅಷ್ಟಕ್ಕೆ ಕೂಗಲ್ಲ, ಇಡೀ ರಾಜ್ಯದ ಮೂಲೆಯಿಂದ ಕೂಗುತ್ತಾ ಇದೆ. ಕೇರಳದಿಂದನೂ ಸಹ ಇವತ್ತು ಕೂಗುತ್ತಿದೆ. ಸುಮಾರು ಕಡೆಯಿಂದ ಎಲ್ಲ ಫೋನ್ ಮಾಡಿದ್ದಾರೆ ಜಮೀರ್ ಅಹಮದ್ ನ್ಯಾಯ ಕೊಡಿ ಅಂತ ಹೇಳಿ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಜಮೀರ್ ಅವರ ವಿರುದ್ಧ ಕೆಲವರು ಉದ್ದೇಶಪೂರ್ವಕವಾಗಿ ಷಡ್ಯಂತ್ರವನ್ನ ನಡೆಸುತ್ತಿದ್ದಾರೆ. ಎಐ ತಂತ್ರಜ್ಞಾನ ಬಳಸಿ ಆಡಿಯೋಗಳನ್ನು ಸೃಷ್ಟಿಸಿ ಗೊಂದಲ ಉಂಟು ಮಾಡುವ ಪ್ರಯತ್ನ ನಡೆಸಿದ್ದು ಇದು ರಾಜಕೀಯ ದುರುದ್ದೇಶ ಎಂದು ಗಂಭೀರ ಆರೋಪ ಮಾಡಿದ್ರು. ಬೇಡಿಕೆ ಒಂದೇ ಸರ್, ಇವತ್ತು ಎಲ್ಲ ನಮ್ಮ ರಾಜ್ಯದ ಮೂಲೆಯಿಂದ ಪ್ರೀತಿಯಿಂದ ಈ ಒಮ್ಮತಗಳಿಂದ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಬೀದರ್ ಜಮೀರ್ ಅಹಮದ್ ಸಾಹೇಬರಿಗೆ ಸಚಿವರ ಸ್ಥಾನ ಕೊಡಬೇಕು. ಅವರು ಭಾಳ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಅವರು ಅವಧಿಯಲ್ಲಿ ಪ್ರತಿಯೊಂದು ಬಡವರಿಗೆ, ಪ್ರತಿಯೊಂದು ಸರ್ವಧರ್ಮದವ್ರಿಗೂ ಪ್ರೀತಿಸಿದ್ದಾರೆ, ಸ್ಪಂದಿಸಿದ್ದಾರೆ. ಅಂಥ ನಾಯಕ ಇವತ್ತು ನಮಗೆ ಮತ್ತೆ ಸಿಗೋದಿಲ್ಲ. ಅವ್ರಿಗೂ ಆಗಲಿ, ಆಮೇಲೆ ನಮ್ಮ ಇನ್ನೊಬ್ಬರು ಕಾಂಗ್ರೆಸ್ ಪಕ್ಷದಲ್ಲಿ 2 ವಜ್ರಗಳವೆ, ಒಂದು ಸಂತೋಷ್ ಲಾಡು, ಇನ್ನೊಬ್ಬರು ಜಮೀರ್ ಅಹಮದ್ ಖಾನ್. ಇವರಿಬ್ಬರಿಗೂ ಸಂಪುಟದಲ್ಲಿ ಸೇರಿಸ್ಕೋಬೇಕು. ಯಾಕೆಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಭಾಳ ಉನ್ನತ ಮಟ್ಟದಲ್ಲಿ ಒಂದು ಒಳ್ಳೆ ಸರ್ಕಾರ ನಡೀತಾ ಇದೆ ಅಂದರೆ ಇವರಿಬ್ಬರು ಇರಲೇಬೇಕು. ಇವ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ನಮಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಮಾಡಬೇಕು, ಇನ್ನೂ ಸಂತೋಷ ಆಗುತ್ತೆ. ನಮ್ಮ ಜಮೀರ್ ಅಹಮದ್ ಖಾನ್ ಅವರ ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅಂತ ನಾವು ಭಾವಿಸ್ತೀವಿ. ಮತ್ತು ನಮ್ಮ ಕೇಂದ್ರದ ವರಿಷ್ಠರು ಭಾಳ ಗಮನ ಹರಿಸಿ ಭಾಳ ಜಲ್ದಿ ಸಮಸ್ಯೆನ ಬಗೆಹರಿಸಿ ಕೊಡಬೇಕಂತ ಈ ಮುಖಾಂತರ ಕೇಳಿಕೊಳ್ತೇನೆ. ಒಟ್ನಲ್ಲಿ ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ನೀಡುವಂತೆ ರಾಜ್ಯದ ಮೂಲೆಗಳಲ್ಲಿ ಒತ್ತಾಯ ಕೇಳಿಬರ್ತಾ ಇದೆ. ಜಮೀರ್ ಪರ ಹಲವು ಮಂದಿ ಮುಖಂಡರು ಬೀದಿಗಿಳಿದು ನಾನಾ ಕಡೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಜಮೀರ್ಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.